ಮನೇಲಿರೋರೇನು ಆರಾಮಾಗಿರ್ತಾರೆ ಅಂತ ಅಂದ್ಕೊತಾರೆ. ಬಟ್ ಮನೆಯಲ್ಲಿರೋರ್ಗೆ ಗೊತ್ತು ಎಷ್ಟು ಕೆಲಸ ಇರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಅಂತ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ನಾನು ಬ್ರೇಕ್ಫಾಸ್ಟ್ಗೆ ಬದನೇಕಾಯಿ ಚಟ್ನಿ ಮಾಡ್ಕೊತಾ ಇದ್ದೀನಿ. ನೋಡಿ ವಿಡಿಯೋದಲ್ಲಿ ನಾನು ಯಾವ ಥರ ಮಾಡ್ಕೊತಾ ಇದ್ದೀನೋ ಅದೇ ಥರ ಎಲ್ಲ ಫ್ರೈ ಮಾಡಿ ಅದನ್ನು ರುಬ್ಬಿ ಕ್ಲೀನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಬದನೇಕಾಯಿ ಚಟ್ನಿಗೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಮತ್ತು ಚಪಾತಿ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಬಟ್ಟೆ ಇತ್ತು, ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ, ಹಾಗೆ ಅಡುಗೆ ಮನೆ ಎಲ್ಲ ಗಲೀಜಾಗಿತ್ತು. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಅದಾದಮೇಲೆ ನನ್ನ ಮಗನಿಗೆ ಸ್ವಲ್ಪ ಅಡುಗೆ ಮಾಡಿ, ಆಮೇಲೆ ನಮ್ಮ ಹಸ್ಬೆಂಡು ಸ್ವಲ್ಪ ಆಮ್ಲೆಟ್ ಮಾಡ್ಕೊತಾ ಇದ್ರು. ಹಾಗೆ ನನಗೂ ಸ್ವಲ್ಪ ಕೊಟ್ಟರು. ಇಬ್ಬರು ತಿಂದು ನೆಕ್ಸ್ಟ್ ನಾನು ಮಧ್ಯಾಹ್ನ ಊಟಕ್ಕೆ ಅಂತ ರೆಡಿ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ಇದಕ್ಕಿದ್ದು ಬೇಳೆ ಇತ್ತು. ಸೊ ಇದಕ್ಕಿದ್ದು ಬೇಳೆ ಸಾರು ಮಾಡೋಣ ಅಂತ ಎಲ್ಲ ನೋಡಿ ಈ ಥರ ಫ್ರೈ ಮಾಡಿಕೊಂಡು ಅದನ್ನು ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ರುಬ್ಕೊಂಡು, ಹಾಗೆ ಇದಕ್ಕಿದ್ದು ಬೇಳೆ ಮತ್ತು ಬದನೇಕಾಯಿ ಮತ್ತು ಆಲೂಗಡ್ಡೆನ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಹಾಗೆ ರುಬ್ಬಿರೋ ಮಸಾಲೆ ಮತ್ತು ನೀರೆಲ್ಲ ಹಾಕಿ ಒಂದು ವಿಷಿಲ್ ಕೂಗಿಸ್ಕೊಂಡೆ. ಒಂದು ವಿಷಿಲ್ ಕೂಗಿಸ್ಕೊಳ್ಳೋ ಅಷ್ಟರಲ್ಲಿ ಮುದ್ದೆನೂ ಸಹ ಮಾಡಿಕೊಂಡೆ. ಅಷ್ಟರಲ್ಲಿ ವಿಸಿಲ್ ಕೂಗ್ತು. ಸೊ ತಿಂದೆ ಅಷ್ಟೇ.